ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ದೊಡ್ಡ ಗ್ರಾಮ ಪಂಚಾಯಿತಿ ಹಿರೇಬಾಗೇವಾಡಿ ಅದ್ಯಾಕೋ ಏನೋ ಗೊತ್ತಿಲ್ಲ ಈ ಕೆಳಕಂಡ ಜ್ವಲಂತ ಸಮಸ್ಯೆಗಳಾಗಿ ಮಾರ್ಪಟ್ಟಿವೆ. ಇನ್ನು ಹಿರೇಬಾಗೇವಾಡಿ ಪ್ರಮುಖ ಬೀದಿಗಳಲ್ಲಿ ಕಸದ ರಾಶಿಗಳು ಹೆಚ್ಚಾಗಿ ಕಸದ ದರ್ಬಾರ್ ಜಾಸ್ತಿಯಾದಂತಾಗಿದ್ದು, ಇನ್ನು ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂದರೆ ಪಿಡಿಒ ಮಾತ್ರ ಸರಿಯಾಗಿ ಕಚೇರಿಗೆ ಬರೋದೇ ಇರುವಂತೆ. ಇನ್ನು ಸಿಬ್ಬಂದಿಗಳು ಮಧ್ಯಾಹ್ನದ ನಂತರ ಸಮಯ ಪರಿಪಾಲನೆ ಮಾಡದೇ ಇರುವುದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎನ್ನುತ್ತಾರೆ ಇಲ್ಲಿನ ಹೋರಾಟಗಾರ ದಯಾನಂದ ಹುಲಮನಿ. ಇನ್ನು ಈ ಸಮಸ್ಯೆಯ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ಮಿತಾ ಪಾಟೀಲ್ ಅವರನ್ನು ಕೇಳಿದರೆ ಅವರು ಇದಕ್ಕೆ ತುರ್ತಾಗಿ ಕ್ರಮ ಕೈಗೊಳ್ಳಲು ಪಿಡಿಒ ಅವರಿಗೆ ಸರಿಯಾಗಿ ಬರೋದೇ ಇಲ್ಲ ಮತ್ತು ಎಂದು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿಯನ್ನು ತಯಾರಿಸಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆ ಸಚಿವರು ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ರೀತಿ ತವರು ಕ್ಷೇತ್ರ, ಅವರ ಸ್ವಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅತ್ಯಂತ ದೊಡ್ಡ ಒಂದು ರೀತಿ ಗ್ರಾಮ ಪಂಚಾಯಿತಿ ಹಿರೇಬಾಗೇವಾಡಿ. ಬಹುಶಃ ಮತ್ತೆ ಭಾಗಶಃ ಇಲ್ಲಿರ್ತಕ್ಕಂಥವ್ರು ಹೇಳೋ ಪ್ರಕಾರ ಇಲ್ಲಿ ಇದ್ದು ಇಲ್ದಂತಾಗಿದೆಯಂತೆ. ವಿಶೇಷವಾಗಿ ಹಿರೇಬಾಗೇವಾಡಿ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತ ಸೂಕ್ತ ಪಿಡಿಒ ಇಲ್ಲ, ಪಿಡಿಒ ಇದ್ರೂ ಸರಿಯಾಗಿ ಬರಲ್ವಂತೆ. ಮತ್ತೆ ಸಿಬ್ಬಂದಿಗಳು ಇದ್ರು ಸರಿಯಾಗಿ ಯಾಕಪ್ಪ ಅಂತಂದ್ರೆ ಕರೆಕ್ಟಾಗಿ ಸಮಯ ಪರಿಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದ್ ಕಡೆ ಆರೋಪ ಆದ್ರೆ, ಇನ್ನೊಂದ್ ಕಡೆ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿದೆಯಂತೆ ಈ ಹಿರೇಬಾಗೇವಾಡಿಲಿ. ಇದಕ್ಕೆಲ್ಲ ಪೂರಕ ಅಂಬಂತೆ ಈಗ ನಾನು ಇವತ್ತು ಆ ವರದಿ ಶೀರ್ಷಿಕೆ ಇಡಿ ಸಾರ್ವಜನಿಕರ ಮನವಿ ಮೇರೆಗೆ ನಾನು ಬಂದು ಭೇಟಿ ಕೊಟ್ಟಿದ್ದೀನಿ. ಬನ್ನಿ ವೀಕ್ಷಕರೇ, ಈಗ ಯಾವ ರೀತಿ ಇದೆ ಈ ಹಿರೇಬಾಗೇವಾಡಿ ಒಂದ್ ರೀತಿ ಗ್ರಾಮ ಪಂಚಾಯತಿ ಅನ್ನೋದು ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ. ಇಲ್ಲಿ ಯಾರ್ಯಾರು ಇದ್ದಾರೆ, ಈಗ ಸಮಯ 3:45. ಈಗ ಬನ್ನಿ ವೀಕ್ಷಕರೇ, ಯಾವ ರೀತಿ ಇದೆ ಇಲ್ಲಿರ್ತಕ್ಕಂಥ ಆಡಳಿತ, ಯಾವ ರೀತಿ ಇದೆ, ಮತ್ತೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಏನ್ ಹೇಳ್ತಾರೆ, ಮತ್ತೆ ಸಿಬ್ಬಂದಿಗಳು ಏನ್ ಹೇಳ್ತಾರೆ, ಮತ್ತೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಸಮಸ್ಯೆಗಳು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಇಲ್ಲಿ ಹಿರೇಬಾಗೇವಾಡಿಲಿ 3 ಸಮಸ್ಯೆಗಳು ಇರುವಂತೆ. ಒಂದು ಪಿಡಿಒಗಳು ಸರಿಯಾಗಿ ಬರ್ತಾ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಸ್ವಚ್ಛತೆ ಅನ್ನೋದು ಮರ್ಚಿಕೆ ಆಗಿದೆಯಂತೆ, ಮತ್ತೆ ಸ್ಥಳೀಯ ಆಡಳಿತ ಹಿರೇಬಾಗೇವಾಡಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಒತ್ತಾಯ. ನೀವು ಅಧ್ಯಕ್ಷರು ಏನ್ ಹೇಳ್ತೀರಾ ಇದಕ್ಕೆ? ಈಗ ನಾವು ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಅಧ್ಯಕ್ಷರಾದಾಗಿಂದ ಎಲ್ಲಾ ಸ್ವಚ್ಛತೆ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ನಾನು. ಮತ್ತ ಗಾಡಿ ಇಷ್ಟು ದಿವಸ ಹೋಗ್ತಿರ್ಲಿಲ್ಲ, ಮನೆ ಮನೆಗೆ ಹೋಗಿ ಕಸ ಕಸ ವಿಲೇವಾರಿ ಘಟಕವನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದೇವೆ. ಮತ್ತ ಈಗ ಸಾರ್ವಜನಿಕರಿಗೂ ಎಲ್ಲಾ ತಿಳಿಸೈತಿ, ಹಿಂಗ ನೀವೆಲ್ಲೂ ಕಸ ಒಗಿಬೇಡ್ರಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಹೇಳಿ. ಆದ್ರೂ ಅವರು ಅಲ್ಲೆಲ್ಲಿ ಕಸದ ರಾಶಿಗಳನ್ನ ಮಾಡ್ತಾ ಇದಾರ, ಅದನ್ನು ನಾವು ಹೊರಗಳೆಲ್ಲ ತುಂಬಿಸ್ತಾ ಇದ್ದೇವೆ. ಆದ್ರೂ ಇನ್ನೂ ಸ್ವಲ್ಪ ನಾವು ಅದನ್ನ ಕಸ ಸ್ವಚ್ಛತೆ ಬಗ್ಗೆ ಹೆಚ್ಚ ಇದನ್ನ ಒತ್ತು ಕೊಡ್ತೇವೆ. ಮತ್ತ ಸಾರ್ವಜನಿಕರು ಸಹ ನಮ್ಗ್ ಸಹಕಾರ ಕೊಟ್ಟು ನಾವ್ ಏನ್ ಗಾಡಿ ಕಳ್ಸಿರ್ತೇವಿ, ಒಂದಿನ ಬಿಟ್ಟು ಒಂದ್ ದಿನ ಹೋಗಿರ್ತೈತಿ, ಕಸದ ಒಂದ್ ಇದನ್ನು ಕೊಟ್ಟೇವ್ ನಾವ. ಬಕೆಟ್ ನೆಲಗ ಹಾಕಿ ಅದನ್ನ ಹಸಿ ಕಸ ಒಣ ಕಸ ಬೇರೆ ಇಟ್ಟು ಅದನ್ನ ಅವ್ರು ಗಾಡಿ ಒಳಗ ಹಾಕಿದ್ರ ಬಾಳ ಚಲೋ ಆಕತ್ರಿ. ಮತ್ತ ಕಸ ವಿಲೇವಾರಿ ಘಟಕಕ್ಕೆ ಹೋಗಿ ಅವ್ರೆಲ್ಲಾ ಇದನ್ ಮಾಡಿ ಬರ್ತಾರೋ. ಇಲ್ದ್ರ ಅಲ್ಲೆಲ್ಲೇ ಕೂಡಿಸಿದ್ರಿಂದ ನಮಗ್ ಮತ್ತ ಕಸ ತುಂಬಿಸುದು ಇದು ಬಾಳ ಕೆಲಸ ಬೀಳ್ತತಿ. ಮತ್ ನಾವ್ ಮಾಡ್ಸಾಕತ್ತೇವ್ರಿ. ಇನ್ನೊಂದು ಸರಿಯಾಗಿ ಪಿಡಿಒನೇ ಬರ್ತಾ ಇಲ್ಲ, ಸರಿಯಾಗಿ ಆಡಳಿತನೇ ಕೊಡ್ತಿದೆ. ಈ ರೀತಿ ಸಾಕಷ್ಟು ನೀವು ನೋಡಿದ್ರೆ ಕನ್ಸ್ಗಳು ಕಂಡಿದ್ದೀಗ ಸಾಕಷ್ಟು ಒಂದ್ ರೀತಿ ಸ್ಮಾರ್ಟ್ ಗಾವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಸಾಧ್ಯ ಬಾಳ ಸಾಧ್ಯ ಆಗ್ಬೋದ್ರಿ. ಮತ್ತ ಪಿಡಿಒ ಅವ್ರ ಸರಿಯಾಗಿ ಇನ್ನೊಂದ್ ಸ್ವಲ್ಪ ಹೇಳಾಕತ್ತೇವ ಅವ್ರಿಗೆ. ಈಗ ಮೊದಲಿನಕ್ಕಿಂತ ಈಗ ಒಂದ್ ಸ್ವಲ್ಪ ಬರಾಕತ್ತಾರ್ರಿ. ಇವತ್ ಬಂದಿಲ್ರಿ. ನೀವು ಮತ್ತೆ ಮನವಿನೂ ಕೊಟ್ಟಿದ್ದೀರಂತೆ, ಹೋಗಿ ಪಿಡಿಒ ಸರಿ ಬರಕ್ ಹೇಳಿ ಅಂತ ಸಿಇಒಗೂ ಭೇಟಿ ಆಗಿದ್ದೀರಂತೆ, ಇವಾಗೂ ಭೇಟಿ ಆಗಿದ್ದೀರಂತೆ. ಆದ್ರೂ ಅಷ್ಟೊಂದು ಅವಾಗ 2 ಕಡೆ ಇತ್ರಿ ಅವ್ರದ, ಈಗ ಇಲ್ಲೇ ಬರಾಕತ್ತಾರ್ರಿ. ಈಗ ಎಲ್ರಿ ಮೇಡಮ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹೇಳ್ತಾರಲ್ಲ. ಮತ್ತೆ ಒಬ್ಬ ಅಧ್ಯಕ್ಷರು ಈಗ ನಿಮ್ ಫೋನು ಕರೆ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವೇ ಅಸಹಾಯಕತೆ ವ್ಯಕ್ತಪಡಿಸಿದ್ರ. ನೀವು ಅಧ್ಯಕ್ಷರು ಹಿಂಗ ಆಗ್ಬಿಟ್ರೆ ಜನಸಾಮಾನ್ಯ ಪರಿಸ್ಥಿತಿ ಹೆಂಗೆ? ಈಗ ಬರಾಕತ್ತಿಲ್ರಿ. ಇನ್ ಮುಂದ ಬರುವಂಗ ನಾವೆಲ್ಲ ಹೇಳ್ತೇವೆ. ಬರುವಂಗೆ ಅಂದ್ರೆ ಏನ್ ಹೇಳ್ತೀರಿ ಹೇಳಿ? ಬರ್ರಿ
ಈಗ ಬರಾಕತಿಲ್ರಿ, ಅದ ಒಂದ್ ದೊಡ್ಡ ಸಮಸ್ಯೆ ಆಗೈತ್ರಿ. ಹೌದಾ? ಸಮಸ್ಯೆ ಆಗಿದೆ. ಹಾ ಸರ್, ಪಿಡಿಒ ಈಗೇನು ಚೇಂಜ್ ಮಾಡ್ಬೇಕು ಅಂತೀರೋ ಅಥವಾ ಏನು ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಸರಿಯಾಗಿ ಬರೋದ್ ಮಾಡ್ಕೊತಿರೋ? ಇವ್ರು ಬಂದಾಗ ಎಲ್ಲಾ ಕೆಲಸ ಮಾಡ್ತಾರ್ರಿ, ಬಂದಾಗ ಆದ್ರ ಇನ್ನಟ್ ಸರಿಯಾಗಿ ಬಂದ್ ದಿವ್ಸ ಬಂದ್ರ ಅದೊಂದ್ ಎಲ್ಲಾ ಬಗೆಹರಿತೈತಿ ಅನ್ನೋದು ನಮ್ಮ ಅಭಿಪ್ರಾಯ ನೋಡ್ರಿ. ಮತ್ತೆ ಸಾಕಷ್ಟು ಸರ್ಕಾರಿ ಕಚೇರಿ ಕಚೇರಿಗಳಿದಾವೆ. ಪೊಲೀಸ್ ಸ್ಟೇಷನ್ ಇರ್ಬೋದು, ಮತ್ತೆ ರೈತ ಸಂಪರ್ಕ ಕೇಂದ್ರ, ಉಪ ತಹಶೀಲ್ದಾರ್ ಕಚೇರಿ, ಅಲ್ಲೆಲ್ಲ ಮುಂಭಾಗದಲ್ಲಿ ಕಸಗುಳೆ ದರ್ಬಾರ್ ಜಾಸ್ತಿ ಆಗೈತೆ ಅಂತಲ್ಲ? ಇಲ್ರಿ, ಎಲ್ಲಾ ಸ್ವಚ್ಛ ಮಾಡ್ಸಾತೇವ್ರಿ ನಾವ. ಮತ್ತ ನಾವ್ ಗಾಡಿನೂ ಕಳ್ಸಾತೇವಲ್ರಿ ಇನ್ನೂ. ಮತ್ ನಾವ್ ಮತ್ತೆ ಕಸದ ರಾಶಿಗಳೇ ಜಾಸ್ತಿ ಇದಾವಂತಲ್ಲ? ಮತ್ ಈಗ ನಮ್ಮ ಕೆಲಸಗಾರರು ಹೋದಾಗ ಅಲ್ಲೆಲ್ಲೇ ನಾವು ಸ್ವಚ್ಛ ಮಾಡಿಸ್ತಿರ್ತೇವ, ಅವಾಗ ಹೇಳಿ ಅವ್ರು ಮಾಡಿಸ್ಕೋಬೇಕ್ರಿ ಕೆಲ್ಸ. ಹೌದಾ? ಹೌದ್ರಿ. ಅವ್ರ ಸಾರ್ವಜನಿಕರು ಹೇಳಿ ಮಾಡಿಸ್ಕೋಬೇಕು? ಅಲ್ಲ ನಾವು ಮಾಡಿಸ್ತಿರ್ತೇವ್ರಿ. ಅವ್ರ ಎಲ್ಲಿ ಇಂತಲ್ಲೇ ಐತಿ ಕಸ ತುಂಬಿಸ್ಬೇಕು, ಇವ್ರಿಗೂ ಹಿಂಗ ನಮಗ್ ಬಂದ್ ಹೇಳ್ಬೇಕು ಇಂತಲ್ಲಿ ಅವ್ರ ಕೆಲ್ಸ ಮಾಡಾಕತ್ತಿಲ್ ನೋಡು ಅಂತ ಹೇಳಿ. ನಾವು ಈಗ ಎಲ್ಲಾ ಕಡೆ ಅವ್ರನ್ನ ವಾರ್ಡ್ ಪ್ರಕಾರ ಎಲ್ಲಾ ಕಡೆ ಕೆಲಸ ಮಾಡಿದೇವ್. ಈಗ ಐಕಿ ಕಸದ ಐಕಿ ಬಂದ ನೋಡ್ರಿ ಇಲ್ಲಿ. ಹೌದಾ? ಹಾ ಹೌದಾ? ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಸಿಬ್ಬಂದಿಗಳೇನೋ ಸರಿಯಾಗಿ ಬರಲ್ಲ, ಮಧ್ಯಾಹ್ನ ಹೊತ್ತು ಅಂತ ಹೇಳ್ಬಿಟ್ಟು ಒಂದು ಆರೋಪ ಐತಲ್ಲ ಮೇಡಮ್? ಏನಿಲ್ರಿ, ಬಂದಿರ್ತಾರೋ ಅವ್ರಿಗೆ. ಈಗ ಇದ್ರದ್ ಸರ್ವೆ ಕೆಲಸ ಹಚ್ಚಾರು, ಅವ್ರ ಅಲ್ಲಿ ಒಂದಷ್ಟು ಜನ ಹೋಗಿದಾರ. ಈಗ ಒಂದ್ 20 ದಿನ ಆಯ್ತ್ರಿ, ಅವ್ರ ಅಲ್ಲೇ ಸರ್ವೆ ಮಾಡಾಕಂತ ಹೊಂಟಾರು. ಈಗ ಎಲ್ಲ ಸುಧಾರಿಸ್ಕೊಂಡು ನೀವು ಸ್ಮಾರ್ಟ್ ಗಾವ್ ಮಾಡ್ತೀರಾ? ಯಾವುದು ಹಿರೇಬಗುಡಿನ? ಹಿರೇಬಗುಡಿ ತಾಲೂಕು ಆಗೋದಕ್ಕೆ ನಿಮ್ಮ ಅಭಿಪ್ರಾಯ ಹೇಗಿದೆ? ಒಬ್ಬ ಅಧ್ಯಕ್ಷರಿಗೆ ಆದ್ರೂ ನಮ್ಗಂತೂ ಬಾಳ ಖುಷಿ ಆಕತ್ರಿ. ಆದ್ರೂ ಒಳ್ಳೇದನ್ನ ಹಿರೇಬಗುಡಿ ತಾಲೂಕು ಆಗೋದಕ್ಕೆ ಹೇಳಿ ಸರ್. ಈಗೇನೋ ನೀವು ಆರೋಪ ವ್ಯಕ್ತಪಡಿಸಿದ್ರಲ್ಲ, ಇದ್ದು ಇಲ್ದಂತ ಹಿರೇಬಗುಡಿ ಸ್ಥಳೀಯ ಆಡಳಿತ, ಯಾರು ಸಿಬ್ಬಂದಿಗಳು ಗೊತ್ತಾ ಇಲ್ಲ, ಇಲ್ಲಿ ಕಸದಿಂದ ಗಬ್ಬೆದ್ ನಾರ್ತಾ ಇದೆ ಹಿರೇಬಗುಡಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಏನೇನು ಸಮಸ್ಯೆ ಇದೆ ಸರ್? ಕಸದ ವಿಲೇವಾರಿ ಬಗ್ಗೆ ನಾವು ಸ್ವಲ್ಪ ಕಳ್ಕಳಿದೆ. ಯಾಕಂದ್ರೆ ನಾವು ಸ್ವಚ್ಛ ಭಾರತ ಅಭಿಯಾನ ನಡಿಯೊಳಗ ಇವತ್ತಿನ ದಿವಸ ಎಲ್ಲ ಕಡೆ ಜಾಗೃತಿ ಆಗ್ತಾ ಇದೆ. ಆದ್ರೆ ನಮ್ಮೂರಲ್ಲಿ ಆ ಜಾಗೃತಿ ಆಗ್ತಾ ಇಲ್ಲ. ಮತ್ತೆ ಇವತ್ತಿನ ದಿವಸ ನೋಡ್ಬೇಕು ಅಂತಂದ್ರೆ ಅಲ್ಲಿಲ್ಲ ಈಗ, ಯಾಕಂದ್ರೆ ಪಂಚಾಯತಿ ಅವರು ಇವತ್ತಿನ ದಿವಸ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ವೆಹಿಕಲ್ ಮಾಡಿದ್ದಾರೆ. ಈ ಕಸ ವಿಲೇವಾರಿಗೆ ಒಂದು ವೆಹಿಕಲ್ ಮಾಡಿದಾರೆ. ವೆಹಿಕಲ್ ಮಾಡಿದ್ರೆ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಅದು ಊರಲ್ಲಿ ಬರ್ತಾ ಇದೆ. ಅದಾಗಿ ಕೆಲವೊಂದ್ ಜನರು ಅದಕ್ಕೆ ಕಸನು ಹಾಕ್ತಾ ಇದ್ದಾರೆ. ಆದಾಗಿನೂ ಕೂಡ ಈ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಏರಿಯಾದಾಗ ಕಸ ಡಂಪ್ ಆಗ್ತಾ ಇದೆ. ಕಸಗಳನ್ನ ಅಲ್ಲಿ ಚೆಲ್ತಾ ಇದಾರು. ಇದರಿಂದ ಏನಾಗೈತೆ ಅಂದ್ರೆ ವಾತಾವರಣ ಚೆನ್ನಾಗಿರೋದಿಲ್ಲ. ಆರೋಗ್ಯ ಬಗ್ಗೆ ಸ್ವಲ್ಪ ಅದ್ರ ಮೇಲೆ ಒಂದು ದುಷ್ಪರಿಣಾಮ ಬೀರ್ತದೆ. ಅದಕ್ಕೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಗ ವಿಶೇಷವಾಗಿ ಅಂತಂದ್ರೆ ಮೇನ್, ಯಾಕಂದ್ರೆ ನಮ್ಮ ಈ ಡೆಪ್ಯೂಟಿ ತಹಶೀಲ್ದಾರ್ ಕಚೇರಿ ಇದೆ. ಕಚೇರಿ ಎದುರುಗಡೆನೆ ಅಂತ ಒಂದು ಸಾಕಷ್ಟು ಕಸ ಹಾಕಿ ಚೆಲ್ಬಿಟ್ಟಿದ್ದಾರೆ ಅವರೇ. ಯಾಕಂದ್ರೆ ಸರ್ಕಾರದ ಆಫೀಸ್ ಎದುರುಗಡೆ ಇಂತ ಒಂದು ಆಗ್ತದೆ. ಸಾರ್ವಜನಿಕ ಅಲ್ಲೇ ಹೆಂಗ ಮೇಂಟೈನ್ ಮಾಡ್ಬೋದು, ಇದ್ರ ಬಗ್ಗೆ ನಮ್ಗೆ ಕಲ್ಪನೆ. ಅದನ್ನ ಬೇಗ ಅಲ್ಲಿ ಕಸ ಚೆಲ್ಲಬಾರ್ದು. ಮತ್ತೆ ಇಲ್ಲಿರೋ ಮೆಂಬರ್ಗಳು ಅಧ್ಯಕ್ಷರು ಏನ್ ಮಾಡ್ತಾವ್ರಿ? ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇದಕ್ಕೆ ನಿದರ್ಶನ ಅವ್ರು ಕೆಲಸ ಮಾಡಬೇಕಲ್ಲ. ಏನು ಆಯ್ಕೆ ಹೋಗಿರತ್ತಂದ್ರೆ ಅದ್ರ ಬಗ್ಗೆ ಒಂದ್ಸಲ ಗಮನ ಹರಿಸಬೇಕು, ಜಾಗೃತಿ ಮೂಡಿಸ್ಬೇಕು. ಅಲ್ಲ, ಹಾಗಾದ್ರೆ ಅಧ್ಯಕ್ಷರು ಮತ್ತೆ ಮೆಂಬರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ? ಇಲ್ಲ, ಕೆಲಸ ಮಾಡ್ತಾ ಇದಾರೆ. ಈಗ ಯಾಕಂದ್ರೆ ನಾನು ಈಗ ಮುಂಚೆ ಬಂದ ಅಧ್ಯಕ್ಷ ಹತ್ರ ಮಾತಾಡಿದ್ರೆ ಅವರು ಕೆಲವೊಂದು, ಯಾಕಂದ್ರೆ ಈಗ ಹೊಸದಾಗಿ ಅವರು ಅಧ್ಯಕ್ಷ ಆಗಿದ್ದಾರೆ. ಅದಕ್ಕೋಸ್ಕರ ಅವರು ಈಗ ಊರನ್ನ ಒಂದು ಸುಧಾರಣೆ ಮಾಡ್ಬೇಕು ಅಂತ ಒಂದು ಕಳಕಳಿ ಒಂದು ಇದೆ ಅವ್ರ ಹತ್ರ. ಅದಕ್ಕೋಸ್ಕರ ಅವ್ರು ನಾನು ಅಪ್ಡೇಟ್ ಮಾಡಕ್ ಇಷ್ಟಪಡ್ತೀನಿ. ಆ ಕಾರ್ಯಕ್ಕೆ ಬರ್ಬೇಕು ಅಂತ ನಾನು ಇಷ್ಟ. ಸಿಬ್ಬಂದಿಗಳೇನೋ ಕರೆಕ್ಟ್ ಟೈಮ್ ಬರಲ್ಲ ಅಂತ ಹೇಳಿದ್ರಲ್ಲ? ಇಲ್ಲ, ನಾನು ಇವಾಗ ಒಂದು ಕೆಲಸ ನಿಮಿತ್ತ ಇಲ್ಲಿ ಬಂದಿದ್ದೆ. ಬಂದಾಗ ಇಲ್ಲಿ ಕೆಲಸ ಸಿಬ್ಬಂದಿ ಇರ್ಲಿಲ್ಲ. ಎಷ್ಟು ಗಂಟೆಗೆ ಬಂದ್ರಿ ನೀವು? ನಾನು ಇಲ್ಲಿ 3 ಗಂಟೆ ಬಂದೆ ಸರ್. ಮತ್ತೆ ಇನ್ನ ಏನೇನ್ ಸಮಸ್ಯೆ ಐತಿ ಹಿರೇಬಗುಡಿಗೆ? ಈಗ ನಮ್ಗೆ ಈ ಕುಡಿಯೋ ನೀರಿನ ಬಗ್ಗೆ ಬಹಳ ಸಮಸ್ಯೆ. ಅಲ್ಲೆಲ್ಲ ಕುಡಿಯೋ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಮನೆ ಗಂಗೆ ಅನ್ನುವಂತ ಒಂದು ಯೋಜನೆ ಸರ್ಕಾರ ಇದೆ, ಜಲ ಯೋಜನೆ. ಅದನ್ನ ನಮ್ಮೂರಲ್ಲಿ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ಬೇಕು, ಅಳವಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮನೆಯವರಿಗೆ ಜನರಿಗೆಲ್ಲ ನೀರು, ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಬೇಕು ಜನರಿಗೆ. ಈ ಸಮಸ್ಯೆ ನೀವು ಹೋರಾಟ ಮಾತ್ರ ನಿಲ್ಸಲ್ಲ? ಇಲ್ಲ, ಅದ್ರ ಬಗ್ಗೆ ನಾವು ಇಲ್ಲಿ ಹೋರಾಟ ಅಂತಂದ್ರೆ ಹೋರಾಟ ಮಾಡ್ಲೇಬೇಕಲ್ಲ. ನಮ್ಮ ಮೂಲಭೂತ ಹಕ್ಕಳಿಗೆ ನಾವು ಹೋರಾಟ ಮಾಡ್ಬೇಕಾಗ್ತದೆ, ಕೇಳ್ಬೇಕಾಗ್ತದೆ. ಪ್ರತಿನಿಧಿಗಳು ಕೇಳ್ಬೇಕಾಯ್ತು, ಕೇಳ್ತಾ ಇದೀವಿ ಅಷ್ಟೇ. ಅದು ನಮ್ಮ ಮನವಿ. ಯಾಕಂದ್ರೆ ಸ್ಪಂದಿಸ್ಬೇಕು. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಏನಪ್ಪಾ ಅಂತಂದ್ರೆ ಇದು ಹಿರೇಬಗೌಡಿ ಗ್ರಾಮ ಪಂಚಾಯತಿಯ ಪರಿಸ್ಥಿತಿ. ಒಂದ್ ಕಡೆ PDO ಬರ್ದೇ ಇರ್ತಕ್ಕಂಥದ್ದು, ಒಂದ್ ಕಡೆ ಸ್ವಚ್ಛತೆ ಅನ್ನೋದೇ ಮರ್ಚಿಕೆ ಆಗಿದೆಯಂತೆ. ವಿಶೇಷವಾಗಿ ಮಾನ್ಯ ಇಒ ಅವ್ರಿಗೆ ಮತ್ತು ಬೆಳಗಾವಿ CVO ಅವ್ರಿಗೆ ನಾನು ಟ್ವಿಟ್ಟು ಸಹ ಮಾಡ್ತಾ ಇದ್ದೀನಿ, ವಾಟ್ಸಪ್ಗೂ ಸಹ ಕಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಎರಡೂ ಸಮಸ್ಯೆಗಳನ್ನ ಬಗೆಹರಿಸಿ ದಯವಿಟ್ಟು ಇದ್ದು ಇಲ್ದಂತಾಗಿರ್ತಕ್ಕಂಥ ಹಿರೇಬಗೌಡಿ ಸ್ಥಳೀಯ ಆಡಳಿತಕ್ಕೆ ಒಂದು ರೀತಿ ಚುರುಕು ಮುಟ್ತಕ್ಕಂಥ ಕೆಲಸ
ಬೆಳಗಾವಿ ಜಿಲ್ಲೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತಿಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ಸ್. ತಾಜಾ ಸುದ್ದಿಗಾಗಿ AJ News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.